ಎಲ್ಲರಿಗೂ ನಮಸ್ಕಾರ. ನಾನು ಕುಪೇಂದ್ರ ಆರ್ ರಾಠೋಡ್, ಹಿಂದಿ ವಿಷಯದ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹುಲ್ಸೂರು ಜಿಲ್ಲೆಗಿದ್ದರು. ನಾನು ಇವತ್ತು ಈ ಕೆಸೆಟ್ ಪರೀಕ್ಷೆಯನ್ನು ಹೇಗೆ ತೆರಗಡೆ ಆಗಬೇಕು, ನನ್ನ ಕೆಲವು ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಕೆಲವು ನನ್ನ ಸ್ನೇಹಿತರುಗಳು ನಾನು ಸಿಕ್ಕಾಗ ನನಗೆ ಅವರು ಈ ವಿಷಯದ ಬಗ್ಗೆ ಸಾಕಷ್ಟು ಪ್ರಶ್ನೆಯನ್ನು ಕೇಳ್ತಿರ್ತಾರೆ. ಈ ಕೆಸೆಟ್ ಮತ್ತು ನೆಟ್ ಪರೀಕ್ಷೆ ಹಿಂದಿ ವಿಷಯದಲ್ಲಿ ಹೇಗೆ ತೆರಗಡೆ ಆಗಬೇಕು, ಅದಕ್ಕೆ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ, ಎಷ್ಟು ಅಂಕಗಳನ್ನು ಪಡೆದುಕೊಂಡರೆ ನಾವು ತೆರಗಡೆ ಆಗಬಹುದು, ಹೀಗೆ ಹಲವಾರು ವಿಷಯವನ್ನು ಒಳಗೊಂಡಿರತಕ್ಕಂತಹ ಮಾಹಿತಿ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನೆಯನ್ನು ಮಾಡುತ್ತೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ 2020 ಕೆಸೆಟ್ ಪರೀಕ್ಷೆಗಳು ಕೂಡ ಆಗಿದೆ. ಇನ್ನು ಕೆಲವೇ ದಿವಸದಲ್ಲಿ ರಿಸಲ್ಟ್ ಕೂಡ ಬರಬಹುದು. ಆದರೆ ನಮ್ಮ ಸ್ನಾತಕೋತ್ತರ ಹಿಂದಿ ವಿಷಯವನ್ನು ಪಡೆದಿರ್ತಕ್ಕಂತಹ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ತಿಳಿಯಪಡಿಸುವುದೆಂದ್ರೆ, ನೀವು ಸ್ನಾತಕೋತ್ತರ ಹಿಂದಿ ವಿಷಯದಲ್ಲಿ ಕೆಸೆಟ್ ಪರೀಕ್ಷೆಯನ್ನು ಬರೆಯಲು ಜನರಲ್ ವಿದ್ಯಾರ್ಥಿಗಳಿಗೆ ಈ ಒಂದು ಪಿಜಿಯಲ್ಲಿ ಹಿಂದಿ ವಿಷಯದಲ್ಲಿ 55% ಇದ್ದರೆ ಸಾಕು, ಮತ್ತು ಕೆಲವು SC ST ವಿದ್ಯಾರ್ಥಿಗಳಿಗೆ 50% ಪಿಜಿಯಲ್ಲಿ ಇದ್ರೆ ಸಾಕು, ನೀವು ಕೆಸೆಟ್ ಪರೀಕ್ಷೆ ಬರಲಿಕ್ಕೆ ಅರ್ಹತೆಯನ್ನು ಪಡೆದಿರ್ತೀರಿ. ಮುಖ್ಯವಾಗಿ ಇವತ್ತು ನಾನು ಕೆಸೆಟ್ ಪರೀಕ್ಷೆಯ ಇಡೀ ಒಂದು ಸಾಮಾನ್ಯ ಪತ್ರಿಕೆ ಆಗಿರ್ಬೋದು, ವಿಷಯದ ಪತ್ರಿಕೆ ಆಗಿರ್ಬೋದು, ಅದಕ್ಕೆ ನಾವು ನಿರ್ದಿಷ್ಟ ಪತ್ರಿಕೆ ಅಂತ ಕರೀತೇವೆ. ಸಾಮಾನ್ಯ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳ ಸ್ವರೂಪ ಹೇಗಿರುತ್ತೆ ಮತ್ತು ವಿಷಯವನ್ನು ಕುರಿತು ಒಳಗೊಂಡಿರತಕ್ಕಂಥ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ, ಎಷ್ಟು ಅಂಕಗಳನ್ನು ತೆಗೆದುಕೊಂಡ್ರೆ ನಾವು ಕೆಸೆಟ್ ಪರೀಕ್ಷೆಯನ್ನು ಕ್ಲಿಯರ್ ಮಾಡ್ಕೋಬಹುದು, ಹೀಗೆ ಬಹಳಷ್ಟು ವಿಷಯಗಳನ್ನು ಕುರಿತು ನಾನು ಈ ವಿಡಿಯೋನಲ್ಲಿ ನಿಮ್ಮ ಜೊತೆ ಚರ್ಚೆಯನ್ನು ಮಾಡುತ್ತೇನೆ. ಆತ್ಮೀಯ ಕೆಸೆಟ್ ಪರೀಕ್ಷೆಯನ್ನು ಬರೀತಕ್ಕಂಥ ವಿದ್ಯಾರ್ಥಿಗಳೇ, ಕೆಸೆಟ್ ಪರೀಕ್ಷೆ ಮುಖ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ವಿಶ್ವವಿದ್ಯಾಲಯದವರು ಈ ಒಂದು ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾರೆ. ಮೈಸೂರು ವಿಶ್ವವಿದ್ಯಾಲಯ ಮಾನಸ್ ಗಂಗೋತ್ರಿ ಯೂನಿವರ್ಸಿಟಿದವರು ಈ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾರೆ. ಈಗಾಗಲೇ 2020 ಪರೀಕ್ಷೆಯನ್ನು ಅವರು ಕಂಡಕ್ಟ್ ಮಾಡಿದ್ದಾರೆ. ಇನ್ನು ಕೆಲವೇ ದಿವಸ ರಿಸಲ್ಟ್ ಕೂಡ ಬರಬಹುದು. ಕೆಸೆಟ್ ಪರೀಕ್ಷೆ ಮುಖ್ಯವಾಗಿ 2 ಪತ್ರಿಕೆಗಳು ಇರ್ತವೆ. ಕೆಸೆಟ್ ಪರೀಕ್ಷೆ ಬರೀಬೇಕಾದ್ರೆ ಅದಕ್ಕೆ ಒಂದನೇದು ನಾವು ಸಾಮಾನ್ಯ ಪತ್ರಿಕೆ ಅಂತ ಕರಿತೀವಿ, ಎರಡನೇದು ನಿರ್ದಿಷ್ಟ ಪತ್ರಿಕೆ. ನಿರ್ದಿಷ್ಟ ಪತ್ರಿಕೆ ಅಂತ ಹೇಳಿದ್ರೆ ಅದು ನಮ್ಮ ವಿಷಯವನ್ನು ಕುರಿತು, ನಾವು ಪಿಜಿಯಲ್ಲಿ ಯಾವ ವಿಷಯವನ್ನು ಪಡೆದುಕೊಂಡು ಸ್ನಾತಕೋತ್ತರ ಪದವಿಯನ್ನು ಪಡೆದಿರ್ತೇವೆ ಆ ವಿಷಯವನ್ನು ಕುರಿತು ಇರ್ತಕ್ಕಂಥ ಪತ್ರಿಕೆನೇ ನಿರ್ದಿಷ್ಟ ಪತ್ರಿಕೆ ಅಥವಾ ಅದು ವಿಷಯದ ಪತ್ರಿಕೆ ಅಂತ ಕರಿತೀವಿ ನಾವು. ಈ ಸಾಮಾನ್ಯ ಪತ್ರಿಕೆ ಹೇಗಿರುತ್ತೆ ಅದರ ಬಗ್ಗೆ ಕೆಲವೊಂದು ಮುಖ್ಯವಾಗಿರ್ತಕ್ಕಂಥ ವಿಷಯಗಳು ಇಲ್ಲಿ ಚರ್ಚೆ ಮಾಡೋಣ. ಅದಕ್ಕೆ ನಾವು ಸಾಮಾನ್ಯ ಪತ್ರಿಕೆ 1 ಮತ್ತು ನಿರ್ದಿಷ್ಟ ಪತ್ರಿಕೆ 2 ಅಂತ ಕರಿತೀವಿ. ಈ ಸಾಮಾನ್ಯ ಪತ್ರಿಕೆಯಲ್ಲಿ ಒಟ್ಟು ಈ ಸಂದರ್ಭದಲ್ಲಿ ನಾವು ಮಾತನಾಡೋದಾದ್ರೆ 50 ಪ್ರಶ್ನೆಗಳು ಇರ್ತವೆ. ಹಿಂದೆ ಈ ಕೆಸೆಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಕೂಡ ಬೇರೆ ಬೇರೆ ಇದ್ದು, ನಾವು ಈಗ ಪ್ರಸ್ತುತ ವಿದ್ಯಮಾನದಲ್ಲಿ 2020 ಮತ್ತು ತದನಂತರ ಬರ್ತಕ್ಕಂಥ ಪರೀಕ್ಷೆಗಳ ಬಗ್ಗೆ ಮಾತಾಡೋಣ. ಈ ಪತ್ರಿಕೆ ಸಾಮಾನ್ಯ ಪತ್ರಿಕೆ, ಅದಕ್ಕೆ ಪತ್ರಿಕೆ 1 ಅಂತ ಕರಿತೀವಿ. ಇದರಲ್ಲಿ ಒಟ್ಟು ನಿಮಗೆ 50 ಪ್ರಶ್ನೆಗಳನ್ನು ಕೇಳ್ತಾರೆ. 1 ಪ್ರಶ್ನೆಗೆ 2 ಅಂಕಗಳು ಇರ್ತವೆ. 50 ಪ್ರಶ್ನೆಗಳಿಗೆ 100 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. ಈ 50 ಪ್ರಶ್ನೆಗಳಿಗೆ ಈ ಯೂನಿವರ್ಸಿಟಿದವರು ನಿಮಗೆ ಸುಮಾರು 1 ಗಂಟೆ ನಿಮಗೆ ಸಮಯವನ್ನು ಕೊಟ್ಟಿರ್ತಾರೆ. ನಿಮಗೆ 1 ಗಂಟೆಯ ಸಮಯ ನಿಮಗೆ ಈ ಒಂದು ಪತ್ರಿಕೆಯನ್ನು ಬರಲು ಅವರು ಕೊಟ್ಟಿರ್ತಾರೆ. ನೀವು 1 ಗಂಟೆ ಅವಧಿಯಲ್ಲಿ ಅಥವಾ 60 ನಿಮಿಷದಲ್ಲಿ 50 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗುತ್ತೆ. ಈ 50 ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ 2 ಅಂಕಗಳು ಇರ್ತವೆ. ಈ ಪ್ರತಿ ಪ್ರಶ್ನೆಗಳು ಕಡ್ಡಾಯ ಪ್ರಶ್ನೆಗಳು ಇರ್ತವೆ. ಕಡ್ಡಾಯ ಪ್ರಶ್ನೆ ಅಂದ್ರೆ ನಿಮಗೆ ಗೊತ್ತು, ಯಾವುದೇ ಪ್ರಶ್ನೆಗಳು ನೀವು ಬಿಡಿಸದೇ ಇದ್ದಲ್ಲಿ ಅದಕ್ಕೆ ನಿಮಗೆ ಕೂಡ ಅದಕ್ಕೆ ನಷ್ಟಗಳನ್ನು ಅನುಭವಿಸಬೇಕಾಗತ್ತೆ. 50 ಪ್ರಶ್ನೆಗಳು 100 ಅಂಕಗಳು ಇರ್ತವೆ. ಆದ್ರೆ ನಾವು ನಿರ್ದಿಷ್ಟ ಪತ್ರಿಕೆ ಬಗ್ಗೆ ಮಾತಾಡೋಣ. ಅದಕ್ಕೆ ನಾವು ಪತ್ರಿಕೆ 2 ಅಂತ ಕರಿತೀವಿ. ಪತ್ರಿಕೆ 2ರಲ್ಲಿ ಈ ಪತ್ರಿಕೆ ಯಾವುದು ಅಂತ ಹೇಳಿದ್ರೆ, ನೀವು ಈಗಾಗಲೇ ಕೆಸೆಟ್ ಪರೀಕ್ಷೆ ಬರೆಯಲು ಆಯ್ಕೆ ಮಾಡಿರ್ತಕ್ಕಂಥ ವಿಷಯ ಇದಾಗಿರುತ್ತೆ. ಈ ಕೆಲವೊಂದು ವಿದ್ಯಾರ್ಥಿಗಳು ಹಿಂದಿ ವಿಷಯವನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ, ಕೆಲವರು ಕನ್ನಡ ಆಗಿರ್ಬೋದು, ಬೇರೆ ಬೇರೆ ವಿಷಯ ಆಗಿರ್ಬೋದು. ಆದರೆ ನಿರ್ದಿಷ್ಟ ಪತ್ರಿಕೆ ನೀವು ಪರೀಕ್ಷೆ ಬರೆಯಲು ಅಥವಾ ಪಿಜಿಯನ್ನು ಓದಿರ್ತಕ್ಕಂಥ ವಿಷಯವನ್ನೇ ಆಯ್ಕೆ ಮಾಡ್ಕೊಂಡು ಬೇಕಾಗಿರ್ತದೆ. ಇಲ್ಲಿ ಈ ಪತ್ರಿಕೆ 2ರಲ್ಲಿ 100 ಪ್ರಶ್ನೆಗಳು ಇರ್ತವೆ. ಅದಕ್ಕೆ ಪ್ರತಿ ಪ್ರಶ್ನೆಗೆ 2 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. 100 ಪ್ರಶ್ನೆಗಳಿಗೆ 200 ಅಂಕಗಳು ಇರ್ತವೆ. ಈ 100 ಪ್ರಶ್ನೆಗಳನ್ನು ಬಿಡಿಸಲು ನಿಮಗೆ 2 ಗಂಟೆ ಅವಧಿಯನ್ನು ಕೊಟ್ಟಿರ್ತಾರೆ. ಅಂದ್ರೆ 120 ನಿಮಿಷ. 120 ನಿಮಿಷದಲ್ಲಿ ನೀವು 100 ಪ್ರಶ್ನೆಗಳಿಗೆ ಉತ್ತರವನ್ನು ಬಿಡಿಸಬೇಕಾಗಿರುತ್ತದೆ.
ಹೀಗೆ ಪತ್ರಿಕೆ 1ರಲ್ಲಿ 100 ಅಂಕಗಳು, ಪತ್ರಿಕೆ 2ರಲ್ಲಿ 200 ಅಂಕಗಳು, ಒಟ್ಟು 300 ಅಂಕಗಳು, 150 ಪ್ರಶ್ನೆಗಳು. ಹೀಗೆ ಈಗ ನಾವು ಕೆಸೆಟ್ ಪರೀಕ್ಷೆ ಕುರಿತು ಕೆಲವೊಂದು ಮುಖ್ಯವಾಗಿರ್ತಕ್ಕಂಥ ಇನ್ನು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಈಗ ಪತ್ರಿಕೆ ನಾನು 2 ಪತ್ರಿಕೆಗಳು ಇರ್ತವೆ ಅಂತ ಹೇಳಿದೆ. ಆದ್ರೆ ನಾವಿಲ್ಲಿ ಎಷ್ಟು ನಮ್ಮ ಅಂಕಗಳನ್ನು 2 ಪತ್ರಿಕೆಗಳ ಕೆಸೆಟ್ ಪರೀಕ್ಷೆ ಬರೀತಕ್ಕಂಥ ಅಭ್ಯರ್ಥಿಗಳು ಈ 2 ಪರೀಕ್ಷೆಗಳನ್ನು ಕೂಡ ಬರೀಬೇಕಾಗಿರುತ್ತದೆ. 2 ಪರೀಕ್ಷೆಗಳು ಕೂಡ ಅವರು ಹಾಜರು ಆಗ್ಬೇಕಾಗಿರುತ್ತದೆ. ಇಲ್ಲಿ ನೋಡೋಣ, ಈ ಜನರಲ್ ನಲ್ಲಿ ಕೆಲವು ವಿದ್ಯಾರ್ಥಿಗಳು ಈ ಕೆಸೆಟ್ ಪರೀಕ್ಷೆಯನ್ನು ನೋಟಿಫಿಕೇಶನ್ ಆದಾಗ ಜನರಲ್ ನಲ್ಲಿ ಅಪ್ಲೈ ಮಾಡ್ತಿರ್ತಾರೆ. ಸಾಮಾನ್ಯ ಅಭ್ಯರ್ಥಿಯಾಗಿ ಪರೀಕ್ಷೆಯನ್ನು ಬರೆಯಲಿಕ್ಕೆ ಅವರು ಅಪ್ಲಿಕೇಶನ್ ಹಾಕಿರ್ತಾರೆ. ಅಂತಹ ಸಾಮಾನ್ಯ ಅಭ್ಯರ್ಥಿಯಾಗಿ ನೀವು ಪರೀಕ್ಷೆಯನ್ನು ಬರೀತಕ್ಕಂಥ ಸಂದರ್ಭದಲ್ಲಿ ನೀವು 2 ಪತ್ರಿಕೆಗಳನ್ನು ಕೂಡಿ 40% ಪಡಿಬೇಕಾಗಿರುತ್ತದೆ. ಅದೇ ರೀತಿಯಾಗಿ SC ST ಕ್ಯಾಟಗರಿ 1, ಕ್ಯಾಟಗರಿ 2, 2A 2B 3A 3B ಹೀಗೆ ಬೇರೆ ಬೇರೆ ಜಾತಿಗೆ ಸಂಬಂಧಿಸಿರ್ತಕ್ಕಂತಹ ಅಭ್ಯರ್ಥಿಗಳು ನೀವು 2 ಪತ್ರಿಕೆಗಳನ್ನು ಕೂಡಿ 35% ಪಡೆಯಲೇಬೇಕಾಗಿರುತ್ತದೆ. ಇಲ್ಲಿ ಜನರಲ್ ನಲ್ಲಿ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳು 40% ಪಡಿಬೇಕಾಗುತ್ತೆ 2 ಪತ್ರಿಕೆಗಳನ್ನು ಕೂಡಿ. ಅದೇ ರೀತಿಯಾಗಿ ಈಗ SC ST ಕ್ಯಾಟಗರಿ 1, 2A 2B 3A 3B ಮತ್ತು PWD ಹೀಗೆ ನೀವು 35% ಕಂಪಲ್ಸರಿಯಾಗಿ 2 ಪತ್ರಿಕೆಗಳನ್ನು ಕೂಡಿ ಅಷ್ಟು ನಂಬರ್ಗಳನ್ನು ಪಡೆಯಲಿ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಈ ಒಂದು ಸ್ಲೈಡ್ ನಲ್ಲಿ ನಾವು ನೋಡೋಣ, ಜನರಲ್ ನಲ್ಲಿ ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳು 40% ಅಂದ್ರೆ ಎಷ್ಟು ನಂಬರ್ಗಳು ತೆಗಿಬೇಕು ಅವರು. ಈಗ ಪತ್ರಿಕೆ 1 100 ಅಂಕದ ಇರುತ್ತೆ, ಪತ್ರಿಕೆ 2 200 ಅಂಕದ ಇರುತ್ತೆ. ಪತ್ರಿಕೆ 1 ಮತ್ತು 2 ಕೂಡಿದ್ರೆ 40% ಅಂತ ಹೇಳಿದ್ರೆ 2 ಪತ್ರಿಕೆಗಳನ್ನು ಕೂಡಿ ನೀವು 120 ಅಂಕಗಳನ್ನು ಪಡೆಯಲೇಬೇಕು. ಆವಾಗ ಮಾತ್ರ ನೀವು ನಿಮ್ಮ ಅರ್ಹತಾ ಪರೀಕ್ಷೆ ಅಥವಾ ಕೆಸೆಟ್ ಪರೀಕ್ಷೆಯ ಕಟ್ ಆಫ್ಗೆ ನೀವು ಅರ್ಹತೆಯಾಗಿರ್ತೀವಿ. ನೀವು 120 ಅಂಕಗಳನ್ನು ಪಡೆದರೆ ಸೆಲೆಕ್ಷನ್ ಆಗ್ತೀವೋ ಅನ್ನೋದು ಬಹಳ ತಪ್ಪಾಗಿರುತ್ತದೆ. ಯಾಕಂತಂದ್ರೆ ನೀವು 120 ಅಂಕಗಳನ್ನು ಪಡ್ಕೊಂಡ್ರೆ ನೀವು ಪರೀಕ್ಷೆಗಳಿಗೆ ಅಥವಾ ನೀವು ಕೊನೆಯಲ್ಲಿ ಕಟ್ ಆಫ್ಗೆ ಅರ್ಹತೆ ಆಗಿರ್ತೀರಿ, ಸೆಲೆಕ್ಷನ್ಗೆ ಅರ್ಹತೆಯನ್ನು ಪಡೆದಿರ್ತೀರಿ, ಹೊರತು ನೀವು ಕ್ವಾಲಿಫೈ ಆಗಂಗಿಲ್ಲ. ಯಾಕಂದ್ರೆ ಅವರು ಕೆಸೆಟ್ ಪರೀಕ್ಷೆ ಅಥವಾ ಮೈಸೂರು ಯೂನಿವರ್ಸಿಟಿದವರು 100ರಲ್ಲಿ 6 ವಿದ್ಯಾರ್ಥಿ ಕೇವಲ 6% ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಕೇವಲ 6% ಮಾತ್ರ ಅಭ್ಯರ್ಥಿಗಳಿಗೆ ಅವರು ಕ್ವಾಲಿಫೈಡ್ ಅರ್ಹತಾ ಪ್ರಮಾಣ ಪತ್ರ ಕೊಡ್ತಾರೆ. ಇಲ್ಲಿ ಕೂಡ ಹಾಗೇನೆ SC ST ಕ್ಯಾಟಗರಿ 1 2A 2B ನಲ್ಲಿ ನೋಡೋಣ, 35% 2 ಪತ್ರಿಕೆಗಳನ್ನು ಕೂಡಿ ಅವರು ಪಡೆಯಲೇಬೇಕು. ಇಲ್ಲಿ 35% ಅಂತ ಹೇಳಿದ್ರೆ 2 ಪತ್ರಿಕೆಗಳನ್ನು ಕೂಡಿ ಅವರು 105 ಅಂಕಗಳನ್ನು ಪಡೆಯಲೇಬೇಕು. 105 ಅಂಕಗಳನ್ನು ಪಡ್ಕೊಂಡ್ರೆ ಅವರೆಲ್ಲರೂ ಕ್ವಾಲಿಫೈಡ್ ಆಗಂಗಿಲ್ಲ. ಆದ್ರೆ ಅವರು 6% 100ರಲ್ಲಿ 6% ಸೆಲೆಕ್ಷನ್ ಅವರು ತಗೊಳ್ತಾರೆ. ಅದರಲ್ಲಿ ನಿಮ್ಮ ಅಂಕಗಳು ಬಂದರೆ ಆವಾಗ ಮಾತ್ರ ನೀವು ಅರ್ಹತೆಯನ್ನು ಪಡೆದಿರ್ತೀರಿ. ಆದ್ರೆ ನಿಮಗಿಂತ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಆಗ್ಬೋದು. ಆದ್ರೆ ಇಲ್ಲಿ ಸೆಲೆಕ್ಷನ್ ಪ್ರಮಾಣ ಕೇವಲ 6% ಮಾತ್ರ ಇದೆ. ಈಗ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಈ ಕೆಸೆಟ್ ಪರೀಕ್ಷೆಯನ್ನು ಕುರಿತು ಒಟ್ಟು ಮೈಸೂರು ವಿಶ್ವವಿದ್ಯಾಲಯದವರು ಈಗಾಗಲೇ 2020ರಲ್ಲಿ 41 ವಿಷಯಗಳನ್ನು ಕುರಿತು ಅವರು ಪರೀಕ್ಷೆಯನ್ನು ಕಂಡಕ್ಟ್ ಮಾಡಿದ್ದಾರೆ. ಈ 41 ವಿಷಯಗಳನ್ನು ಬೇರೆ ಬೇರೆ ವಿಷಯಗಳು ಕೂಡ ಅದರಲ್ಲಿ ಸೇರಿವೆ. ಒಟ್ಟು ಕೆಸೆಟ್ ಪರೀಕ್ಷೆಯ ಬಗ್ಗೆ ಮೈಸೂರು ಯೂನಿವರ್ಸಿಟಿದವರು ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ 41 ವಿಷಯಗಳು, ಅದರಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜ್ ಇರಬಹುದು, ಬೇರೆ ಬೇರೆ ಕೋರ್ಸ್ ಸಬ್ಜೆಕ್ಟ್ ಕೂಡ ಇರಬಹುದು. ಒಟ್ಟು 41 ವಿಷಯಗಳ ಬಗ್ಗೆ ಅವರು ಈ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಿದ್ದಾರೆ. ಅದರಿಂದ ಮುಖ್ಯವಾಗಿ ನೋಡೋಣ, ನಮ್ಮ ಹಿಂದಿ ವಿಷಯ ಕೂಡ, ನಾವು ಪಾಠವನ್ನು ಬೋಧನೆ ಮಾಡ್ತಕ್ಕಂಥ ಹಿಂದಿ ವಿಷಯ ಕೂಡ ಅವರು ಈ ಕೆಸೆಟ್ ಪರೀಕ್ಷೆಯಲ್ಲಿ ಕಂಡಕ್ಟ್ ಮಾಡ್ತಾರೆ. ಅವರು ಹಿಂದಿ ವಿಷಯದ ಸಬ್ಜೆಕ್ಟ್ ಕೋಡ್ ಎಲ್ಲ ಅಭ್ಯರ್ಥಿಗಳಿಗೆ ತಿಳಿಯಪಡಿಸುವುದಂದ್ರೆ ಹಿಂದಿ ವಿಷಯದ ಸಬ್ಜೆಕ್ಟ್ ಕೋಡ್ 9 ಆಗಿದೆ, 09. ಹೀಗೆ 41 ವಿಷಯಗಳನ್ನು ಕುರಿತು ಕೆಸೆಟ್ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಕ್ಕಂಥ ಮೈಸೂರು ಯೂನಿವರ್ಸಿಟಿದವರು ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಅವರು 11 ಪರೀಕ್ಷಾ ಕೇಂದ್ರಗಳನ್ನು ಗುರುತಿಸಿದ್ದಾರೆ. 11 ಪರೀಕ್ಷಾ ಕೇಂದ್ರದಲ್ಲಿ ಈ ಪರೀಕ್ಷೆಗಳು ನಡೀತಿವೆ. ಕೆಸೆಟ್ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳು ಈ 11 ಪರೀಕ್ಷಾ ಕೇಂದ್ರದಲ್ಲಿ ತಮಗೆ ಅನುಕೂಲ ಆಗ್ತಕ್ಕಂಥ ಯಾವುದೇ ಪರೀಕ್ಷಾ ಕೇಂದ್ರಗಳನ್ನು ಅವರು ಆಯ್ಕೆ ಮಾಡಿಕೊಳ್ಳಬಹುದು. 11 ಪರೀಕ್ಷಾ ಕೇಂದ್ರಗಳು ಈ ರೀತಿ ಆಗಿವೆ. ಮೊದಲನೇದು ಬೆಂಗಳೂರು. ಈ ಒಂದು ಪರೀಕ್ಷಾ ಕೇಂದ್ರದ ಕೋಡ್ ನಂಬರ್ 10 ಆಗಿದೆ. ಬೆಳಗಾವಿ
ಬಳ್ಳಾರಿ, ವಿಜಯಪುರ, ದಾವಣಗೆರೆ, ಧಾರವಾಡ. ಹಾಗೆ ಕಲಬುರಗಿಯ ಪರೀಕ್ಷಾ ಕೇಂದ್ರದ ಸಂಖ್ಯೆ 16 ಆಗಿದೆ. ಮಂಗಳೂರು, ಅದಾದ್ಮೇಲೆ ಮೈಸೂರು, ಶಿವಮೊಗ್ಗ, ತುಮಕೂರು. ನಾನು ಕಲಬುರಗಿ ಜಿಲ್ಲೆಯ ಬಗ್ಗೆ ಮಾತ್ರ ಇಲ್ಲಿ ಹೈಲೈಟ್ ಮಾಡಿದ್ದೇನೆ. ಆ ಕಲಬುರಗಿ ಜಿಲ್ಲೆಯ ಪರೀಕ್ಷಾ ಕೇಂದ್ರದ ಸಂಖ್ಯೆ 16 ಮತ್ತು ಹಿಂದಿ ವಿಷಯದ ಒಂದು ಸಬ್ಜೆಕ್ಟ್ ಕೋಡ್ 09 ಆಗಿದೆ. ಹೀಗೆ 11 ಪರೀಕ್ಷಾ ಕೇಂದ್ರಗಳಲ್ಲಿ 41 ವಿಷಯಗಳನ್ನು ಕುರಿತು ಮೈಸೂರು ಯೂನಿವರ್ಸಿಟಿದವರು ಕೆಸೆಟ್ ಪರೀಕ್ಷೆಯನ್ನು ನಡೆಸ್ತಾರೆ. ಈಗ ನಾವು ಒಂದೊಂದಾಗಿ ನೋಡೋಣ. ಹಾಗಾದ್ರೆ ಈ ಪ್ರಥಮ ಪತ್ರಿಕೆಯಲ್ಲಿ ಅಂದ್ರೆ ಸಾಮಾನ್ಯ ಪತ್ರಿಕೆಯಲ್ಲಿ ಯಾವ ವಿಷಯದ ಬಗ್ಗೆ ಪ್ರಶ್ನೆ ಕೇಳ್ತಾರೆ, ನಾವು ನಿರ್ದಿಷ್ಟ ಪತ್ರಿಕೆ ಅಂತ ಹೇಳಿದ್ವಿ ಅದರಲ್ಲಿ ಯಾವ ರೀತಿಯಾಗಿ ಪ್ರಶ್ನೆ ಕೇಳ್ತಾರೆ, ಮುಖ್ಯವಾಗಿ ಇಲ್ಲಿ ನಾವು ಒಂದೊಂದಾಗಿ ನೋಡೋಣ. ಸಾಮಾನ್ಯ ಪತ್ರಿಕೆ ಈ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ಗೊಂದಲ. ಏನ್ ಗೊಂದಲ? ಈ ಕೆಸೆಟ್ ಪರೀಕ್ಷೆ ಹೇಗಿರುತ್ತೆ, ಸಿಲೆಬಸ್ ಏನು, ಹಾಗೆ ಬೇರೆ ಬೇರೆ ಆಗಿರ್ತಕ್ಕಂಥ ಗೊಂದಲಗಳು ಅವರಿಗೆ ಇರ್ತವೆ. ಆದ್ರೆ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಸಾಮಾನ್ಯ ಪತ್ರಿಕೆ ಬರೀಬೇಕಾದ್ರೆ ನಿಮಗೆ ಈ ಸಾಮಾನ್ಯ ಪತ್ರಿಕೆ ಅಥವಾ ಕೆಸೆಟ್ ಪರೀಕ್ಷೆ ಆಗಿರ್ಬೋದು ಅಥವಾ KPSC ಮುಖಾಂತರ ಆಗಿರ್ತಕ್ಕಂಥ ಯಾವುದೇ ಪರೀಕ್ಷೆ ಆಗಿರ್ಬೋದು ಅಥವಾ ನೇಮಕಾತಿ ಸಂಬಂಧಪಟ್ಟ ಯಾವುದೇ ಪರೀಕ್ಷೆ ಆಗಿರ್ಬೋದು, ಯಾವುದೇ ಒಂದು ಪರೀಕ್ಷೆಯನ್ನು ನೇಮಕಾತಿ ಪರೀಕ್ಷೆಯನ್ನು ಮಾಡ್ಕೊಳ್ಬೇಕಾದ್ರೆ ಆ ಅಥಾರಿಟಿದವರು ನಿಮಗೆ ಆ ಪರೀಕ್ಷೆ ಸಂಬಂಧಪಟ್ಟಾಗ ಒಂದು ಸಿಲೆಬಸ್ ಫ್ರೇಮ್ ಮಾಡಿರ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಗಮನಿಸಬೇಕು. ಹಾಗಾದ್ರೆ ಕೆಸೆಟ್ ಪರೀಕ್ಷೆ ಸಾಮಾನ್ಯ ಪತ್ರಿಕೆ ಪಠ್ಯಕ್ರಮ ಸಿಲೆಬಸ್ ಏನು ಎಂಬುದರ ಬಗ್ಗೆ ನಾವು ನೋಡೋಣ. ನಾನು ಈಗಾಗಲೇ ಹೇಳಿರುವಂತೆ ಸಾಮಾನ್ಯ ಪತ್ರಿಕೆಯಲ್ಲಿ ಸುಮಾರು 50 ಪ್ರಶ್ನೆಯನ್ನು ಕೇಳ್ತಾರೆ. ಒಂದು ಪ್ರಶ್ನೆಗೆ 2 ಅಂಕ ಕೂಡ ಇರುತ್ತದೆ ಅಂತ ಹೇಳಿ ಈಗಾಗಲೇ ನಿಮಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈಗಾಗಲೇ ನೋಡೋಣ ಈ ಸಾಮಾನ್ಯ ಪತ್ರಿಕೆಯಲ್ಲಿ ಸಿಲೆಬಸ್ ಹೇಗಿದೆ, ಪಠ್ಯಕ್ರಮ ಅದರದ ಏನು ಎಂಬುದರ ಬಗ್ಗೆ ನಾವು ಒಂದೊಂದಾಗಿ ತಿಳುತ್ತಾ ಹೋಗೋಣ. ಮೊದಲನೇ ಪಾಠ ಅಥವಾ ಮೊದಲನೇ ಒಂದು ಪಠ್ಯ ಅಂತ ಹೇಳ್ಬೋದು ನಾವು, ಅದು ಬೋಧನಾ ಸಾಮರ್ಥ್ಯ, ಅದಕ್ಕೆ ಟೀಚಿಂಗ್ ಅಪ್ಟಿಟ್ಯೂಡ್ ಅಂತ ಹೇಳ್ತೀವಿ. ಇಲ್ಲಿ ಈ ಸಾಮಾನ್ಯ ಪತ್ರಿಕೆಯಲ್ಲಿ ಒಟ್ಟು 10 ಅಧ್ಯಾಯಗಳಿವೆ. ಒಂದೊಂದು ಅಧ್ಯಾಯದಿಂದ ನಿಮಗೆ 5 ಪ್ರಶ್ನೆಗಳನ್ನು ಈ ಕೆಸೆಟ್ ಸಾಮಾನ್ಯ ಪತ್ರಿಕೆಯಲ್ಲಿ ಕೇಳಲಾಗ್ತದೆ. ಇನ್ನೊಂದು ಸಲ ಕೇಳ್ಕೊಳ್ಳಿ ವಿದ್ಯಾರ್ಥಿಗಳೇ, 10 ನಿಮಗೆ ಅಧ್ಯಾಯಗಳನ್ನು ಇಟ್ಟಿದ್ದಾರೆ ಸಾಮಾನ್ಯ ಪತ್ರಿಕೆಯಲ್ಲಿ. ಒಂದೊಂದು ಅಧ್ಯಾಯದಿಂದ ನಿಮಗೆ 5 ಪ್ರಶ್ನೆಗಳನ್ನು ಕೇಳ್ತಾರೆ. ನಾನು ಈಗಾಗಲೇ ಹೇಳಿರುವಂತೆ ಒಂದು ಪ್ರಶ್ನೆಗೆ 2 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. ಈಗ ಬೋಧನಾ ಸಾಮರ್ಥ್ಯ ಆ ವಿಷಯದ ಬಗ್ಗೆ ನಿಮಗೆ ಈ ಕೆಸೆಟ್ ಪರೀಕ್ಷೆ ಸಾಮಾನ್ಯ ಪತ್ರಿಕೆಯಲ್ಲಿ 5 ಪ್ರಶ್ನೆಗಳನ್ನು ಕೇಳ್ತಾರೆ. ಅಂದ್ರೇನು, ನಿಮಗೆ 10 ಅಂಕದ ಪ್ರಶ್ನೆಗಳು ಈ ಪಾಠದ ಸಂಬಂಧ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಫ್ರೇಮ್ ಆಗಿರ್ತದೆ. ಅದೇ ರೀತಿಯಾಗಿ ಸಂಶೋಧನಾ ಸಾಮರ್ಥ್ಯ ಆಗಿರ್ಬೋದು, ಅದರ ಬಗ್ಗೆ ಕೂಡ 5 ಪ್ರಶ್ನೆಗಳನ್ನು ಕೇಳ್ತಾರೆ. ಅದಾದ್ಮೇಲೆ ರೀಡಿಂಗ್ ಕಾಂಪ್ರಿಹೆನ್ಷನ್ಸ್ ಆಗಿರ್ಬೋದು, ಓದುವುದು ಮತ್ತು ಗ್ರಹಿಸುವುದು, ಅದರ ಬಗ್ಗೆ ಕೂಡ ಕೇಳ್ತಾರೆ. ಮತ್ತು ಕಮ್ಯುನಿಕೇಶನ್, ಸಂವಹನ, ಈ ವಿಷಯದ ಬಗ್ಗೆ ಕೂಡ ನಿಮಗೆ 5 ಪ್ರಶ್ನೆಗಳನ್ನು ಈ ಒಂದು ಅಧ್ಯಾಯದಿಂದ ಕೇಳ್ತಾರೆ. ಅದಾದ್ಮೇಲೆ ತಾರ್ಕಿಕತೆ, ಮ್ಯಾಥಮೆಟಿಕಲ್ ರೀಸನಿಂಗ್, ಅದಾದ್ಮೇಲೆ ಲಾಜಿಕಲ್ ರೀಸನಿಂಗ್, ದತ್ತಾಂಶಗಳ ನಿರೂಪಣೆ, 8ನೇ ಅಧ್ಯಾಯ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ, ICT ಅಂತ ನಾವು ಕರಿತೀವಿ, ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ, ಮಾನವ ಮತ್ತು ಪರಿಸರ, 9ನೇ ಅಧ್ಯಾಯ ಪೀಪಲ್ ಅಂಡ್ ಎನ್ವೈರನ್ಮೆಂಟ್. ಅದಾದ್ಮೇಲೆ 10ನೇ ಅಧ್ಯಾಯ ಉನ್ನತ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಅವರು 5 ಪ್ರಶ್ನೆಗಳನ್ನು ಈ ಅಧ್ಯಾಯದಿಂದ ಕೂಡ ಕೇಳ್ತಾರೆ. ಇಲ್ಲಿ ನಾನು ನಿಮಗೆ ಸ್ಪಷ್ಟವಾಗಿ ಹೇಳಲು ಬಯಸುವುದೇನೆಂದ್ರೆ 10 ಅಧ್ಯಾಯದಿಂದ ಪ್ರತಿ ಅಧ್ಯಾಯದಿಂದ ಅವರು 5 ಪ್ರಶ್ನೆಗಳನ್ನು ಡೆಫಿನೆಟ್ಲಿ ಕೇಳ್ತಾರೆ. ನಿಮಗೆ ಗೊಂದಲ ಇರಬಹುದು, ಯಾವ್ದಾದ್ರು ಅಧ್ಯಾಯದಿಂದ 6 ಪ್ರಶ್ನೆಗಳು ಬರ್ಬೋದು, ಯಾವ್ದಾದ್ರು ಅಧ್ಯಾಯದಿಂದ 4 ಪ್ರಶ್ನೆಗಳು ಆಗ್ಬೋದು. ಹೀಗೆ ಯಾವ ಕಾರಣ ಕೂಡ ಆಗೋದಿಲ್ಲ. ಪ್ರತಿ ಅಧ್ಯಾಯದಿಂದ ಅವರು 5 ಪ್ರಶ್ನೆಗಳನ್ನು ಕೇಳ್ತಾರೆ. ಒಟ್ಟು 10 ಅಧ್ಯಾಯಗಳಿವೆ, 50 ಪ್ರಶ್ನೆಗಳನ್ನು ಕೇಳ್ತಾರೆ. 100 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ಅವರು ಕೂಡ ನಿಗದಿ ಮಾಡಿರ್ತಾರೆ. ಹಾಗಾದ್ರೆ ಇಲ್ಲಿ ನಿಮಗೆ ಸಾಮಾನ್ಯ ಪತ್ರಿಕೆಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಕೆಲವೊಂದು ಪ್ರಶ್ನೆಯ ಉತ್ತರಗಳು ಸಿಕ್ಕಿರಬಹುದು ಅಂತ ನಾನು ಅನ್ಕೊಳ್ತೇನೆ. ನೆಕ್ಸ್ಟ್ ನಾನು ಹಿಂದಿ ವಿಷಯದ ಬಗ್ಗೆನೆ ಈ ಒಂದು ವಿದ್ಯಾರ್ಥಿಗಳಿಗೆ ಹೆಚ್ಚು ಹೇಳಲು ಇಷ್ಟಪಡುವುದೇನೆಂದ್ರೆ, ಹಿಂದಿ ವಿಷಯ ಬರೀತಕ್ಕಂಥ ವಿದ್ಯಾರ್ಥಿಗಳು ಹಿಂದಿ ವಿಷಯದ ಪಠ್ಯಕ್ರಮ ಹೇಗಿರುತ್ತೆ ಅನ್ನೋ ಗೊಂದಲ ನಿಮಗೆ. ಹಿಂದಿ ವಿಷಯ ಯಾವುದೇ ಪರೀಕ್ಷೆಯನ್ನು ಪಡೆದುಕೊಳ್ಬೇಕಾದ್ರೆ ನಾನು ಈಗಾಗಲೇ ಹೇಳಿರುವಂತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಿಲೆಬಸ್ ಫ್ರೇಮ್ ಮಾಡಿರ್ತಾರೆ, ಒಂದು ಪಠ್ಯಕ್ರಮ ಇಟ್ಟಿರ್ತಾರೆ. ಹಿಂದಿ ವಿಷಯ ಕೂಡ ಒಂದು ಪಠ್ಯಕ್ರಮವನ್ನು ಕೆಸೆಟ್ ಪರೀಕ್ಷೆಗಾಗಿ ತಯಾರಿ ಮಾಡಿದ್ದಾರೆ. ನಾವು ಆ ಹಿಂದಿ ಪರೀಕ್ಷೆಯ ಸಿಲೆಬಸ್ ಎಲ್ಲಿ ಇರುತ್ತದೆ ಸಂಪೂರ್ಣವಾಗಿ ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ, ಕೆಸೆಟ್ ಪರೀಕ್ಷೆ ನೋಟಿಫಿಕೇಶನ್ ಆದಾಗ ಸಬ್ಜೆಕ್ಟ್ ಸಿಲೆಬಸ್ ಬಗ್ಗೆ ಅಲ್ಲಿ ಆಲ್ರೆಡಿ ನಾವು ಸಿಲೆಬಸ್ ಅನ್ನು ಕ್ಲಿಕ್ ಮಾಡಿದಾಗ ನಮಗೆ ಹಿಂದಿ ವಿಷಯದ ಇಡೀ ಸಿಲೆಬಸ್ ಸಿಗ್ಬಿಡ್ತದೆ. ಹೀಗೆ ಬೇರೆ ಬೇರೆ ವಿಷಯದ ವಿದ್ಯಾರ್ಥಿಗಳು ಕೂಡ
ತಮಗೆ PG ಯಲ್ಲಿ ತಾವು ಆಯ್ಕೆ ಮಾಡಿರ್ತಕ್ಕಂಥ ವಿಷಯಗಳ ಸಿಲೆಬಸ್ ಕೂಡ ಪಡ್ಕೊಳ್ಬಹುದು. ಆ ವಿಷಯವನ್ನು ಪಡ್ಕೊಂಡು ಸಂಪೂರ್ಣವಾಗಿ ಆ ಸಿಲೆಬಸ್ ಅನ್ನು ಓದಿಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಬೇರೆ ಬೇರೆ ಆಥರ್ಸು ಬುಕ್ಸ್ಗಳನ್ನು ನೀವು ಮಾಡ್ಕೊಂಡಿದ್ದೇ ಆದಲ್ಲಿ, ನೀವು ತೆಗೆದುಕೊಂಡು ಓದಿದ್ದೇ ಆದಲ್ಲಿ ಈ ಪರೀಕ್ಷೆಗಳನ್ನು ನೀವು ಬಹಳ ಸರಳವಾಗಿ ಉತ್ತೀರ್ಣರಾಗಬಹುದು. ನಾನು ಇನ್ನೊಂದು ವಿಷಯ ಹೇಳಬಲ್ಲೆ, ಈ ಹಿಂದಿ ವಿಷಯದ ವಿದ್ಯಾರ್ಥಿಗಳಿಗೆ ಈ ಹಿಂದಿ ವಿಷಯದಲ್ಲಿ ಕೆಸೆಟ್ ಬರೀತಕ್ಕಂಥ ಅಭ್ಯರ್ಥಿಗಳು, ಅದೇ ಹಿಂದಿ ವಿಷಯದಲ್ಲಿ ನೆಟ್ ಬರೀತಕ್ಕಂಥ ಅಭ್ಯರ್ಥಿಗಳು ನೆಟ್ ಪರೀಕ್ಷೆಗೆ ಹೋಲಿಕೆ ಮಾಡಿದ್ರೆ ಕೆಸೆಟ್ ಪರೀಕ್ಷೆ ಹಿಂದಿ ವಿಷಯದ ವಿದ್ಯಾರ್ಥಿಗಳು ಬಹಳ ಸರಳವಾಗಿ ಪಾಸ್ ಆಗ್ಬಹುದು. ಯಾಕೆ ಅಂತ ನೀವೆಲ್ಲರೂ ಪ್ರಶ್ನೆ ಮಾಡಬಹುದು. ನೆಟ್ ಅನ್ನು ಹಿಂದಿ ವಿಷಯದಲ್ಲಿ ತೆರಗಡೆ ಆಗ್ಬೇಕಾದ್ರೆ ರಾಷ್ಟ್ರದ ಬೇರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳ ಜೊತೆ ನಾವು ಸ್ಪರ್ಧೆ ಮಾಡಬೇಕಾಗಿರ್ತದೆ. ಇಲ್ಲಿ ನಾವು ಕರ್ನಾಟಕ ರಾಜ್ಯದವರೇ ನಾವೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸ್ನಾತಕೋತ್ತರ ಅಥವಾ ಬೇರೆ ರಾಜ್ಯದ ಕೆಲವೊಂದು ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನ್ ಆಗ್ಬಹುದು. ಆದ್ರೆ ಮುಖ್ಯವಾಗಿ ಕರ್ನಾಟಕ ರಾಜ್ಯದವರೇ ಇದನ್ನು ಕಂಡಕ್ಟ್ ಮಾಡೋದ್ರಿಂದ, ಕರ್ನಾಟಕ ರಾಜ್ಯದಲ್ಲಿ ಬಹುಪಾಲು ವಿದ್ಯಾರ್ಥಿಗಳು ಇಲ್ಲಿದವರೇ ಆಗಿರುವುದರಿಂದ ನಾವು ಇದನ್ನು ಸರಳವಾಗಿ ಈ ಪರೀಕ್ಷೆಯನ್ನು ತೆರಗಡೆ ಆಗಬಹುದು. ರಾಷ್ಟ್ರ ಮಟ್ಟದಲ್ಲಿ ಈಗ 10 ಭಾಷೆಗಳನ್ನು ಮಾತ್ರ ಭಾಷೆಯನ್ನು ಬೋಧನೆ ಮಾಡಪಡ್ತಾ ಉತ್ತರ ಭಾರತದ ರಾಜ್ಯಗಳ ಜೊತೆ ಆ ವಿದ್ಯಾರ್ಥಿಗಳ ಜೊತೆ ನಮಗೆ ಸ್ಪರ್ಧೆ ಮಾಡಲು ಸ್ವಲ್ಪ ಕಷ್ಟ ಅನ್ನಿಸಬಹುದು. ಆದ್ರೆ ನಾವು ಹಿಂದಿ ವಿಷಯದಲ್ಲಿ ಕೆಸೆಟ್ ಪರೀಕ್ಷೆಯನ್ನು ಬಹಳ ಸರಳವಾಗಿ ಉತ್ತೀರ್ಣರಾಗಬಹುದು. ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ಟಿಪ್ಸ್ ನಾನು ಹೇಳಬಲ್ಲೆ. ಈಗಾಗಲೇ ಪ್ರಶ್ನೆ ಪತ್ರಿಕೆಯಲ್ಲಿ ಬಹಳಷ್ಟು ಪ್ರಶ್ನೆ ಪದ ಸ್ವರೂಪ ಬದಲಾವಣೆಯಾಗಿದೆ. ಸೆಲೆಕ್ಷನ್ ಮಾಡ್ತಕ್ಕಂತಹ ಒಂದು ವಿಧಾನ ಕೂಡ ಬದಲಾವಣೆಯಾಗಿದೆ. ಈ ಹಿಂದೆ 3 ಪತ್ರಿಕೆಗಳು ಇರ್ತಿದ್ದವು, ಕೆಸೆಟ್ ಅಥವಾ ನೆಟ್ ಆಗಿರ್ಬೋದು. ಪ್ರತಿಯೊಂದು ಪತ್ರಿಕೆಯಲ್ಲಿ ಕಂಪಲ್ಸರಿನು ಅಂತಿಷ್ಟು ಅಂಕಗಳನ್ನು ಪಡೆಯಲೇಬೇಕಂತ ಹೇಳಿ ನಿಯಮ ಇತ್ತು. ಇವಾಗ ನೀವು ಜನರಲ್ ಪೇಪರ್, ನಾನು ಸಾಮಾನ್ಯ ಪತ್ರಿಕೆ ಬಗ್ಗೆ ಮಾತಾಡದೆ 50 ಪ್ರಶ್ನೆಗಳು ಕೇಳ್ತಾರೆ. ಆದ್ರೆ ಇವಾಗ ಇರ್ತಕ್ಕಂಥ ಪ್ರೊಸೀಜರ್ ಬಗ್ಗೆ ನಾನು ಹೇಳುವುದಾದ್ರೆ, ನೀವು ಪ್ರಶ್ನೆ ಪತ್ರಿಕೆ 1ರಲ್ಲಿ ಎಷ್ಟೇ ಅಂಕಗಳನ್ನು ಪಡೆದು ಕೂಡ 2ನೇ ಪತ್ರಿಕೆಯಲ್ಲಿ ನೀವು ಅತಿ ಹೆಚ್ಚು ಅಂಕಗಳು ಪಡೆದರೂ ಕೂಡ ನೀವು ಎಲಿಜಿಬಲ್ ಆಗ್ತೀರಿ. ನಾನು ಈ ಹಿಂದಿನ ಸ್ಲೈಡ್ ನಲ್ಲಿ ಹೇಳಿದೆ, 35 2 ಪತ್ರಿಕೆಗಳನ್ನು ಕೂಡಿ 35 ಕೆಟಗರಿದವರು ತಗೊಳ್ಳೇಬೇಕು. ಜನರಲ್ ಅಭ್ಯರ್ಥಿಗಳು 2 ಪತ್ರಿಕೆಯನ್ನು ಕೂಡ 40% ಪಡೆಯಲೇಬೇಕು. ಇಲ್ಲಿ ಇವಾಗ ಏನಾಗಿದೆ, ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ, ಯಾವ್ದಾದ್ರು ನೀವು ಜನರಲ್ ಪೇಪರ್ ನಲ್ಲಿ ವೀಕ್ ಇದ್ರೆ ಅಥವಾ ಜನರಲ್ ಪೇಪರ್ ಅನ್ನು ಬಿಡಿಸ್ತಕ್ಕಂಥ ಪತ್ರಿಕೆಯಲ್ಲಿ ನಿಮಗೆ ಬಹಳ ತೊಂದರೆ ಆಗ್ತಾ ಇದೆ, ಸಬ್ಜೆಕ್ಟ್ ಪೇಪರ್ ನಲ್ಲಿ ಕೂಡ ನೀವು ಸ್ಕೋರ್ ಮಾಡ್ಕೋಬಹುದು. ಸಬ್ಜೆಕ್ಟ್ ಪೇಪರ್ ನಲ್ಲಿ ಏನಾದ್ರೂ ನೀವು ಅಸಮರ್ಥ ಇದ್ರೆ ಅಥವಾ ಬಿಡಿಸುವ ನಿಮಗೆ ತೊಂದರೆ ಆಗ್ತದೆ, ಜನರಲ್ ಪೇಪರ್ ನಲ್ಲಿ ಕೂಡ ಸ್ಕೋರ್ ಮಾಡ್ಕೋಬಹುದು. ಮೊದಲು ಹಾಗಿರ್ಲಿಲ್ಲ ವಿದ್ಯಾರ್ಥಿಗಳೇ. ಮೊದಲು ಜನರಲ್ ಪೇಪರ್ ನಲ್ಲಿ ಕೂಡ ಅಂತಷ್ಟು ಅಂಕಗಳನ್ನು ಪಡೆಯಲೇಬೇಕು ಎನ್ನುವ ನಿಯಮ ಇತ್ತು, ಮತ್ತು ಸಬ್ಜೆಕ್ಟ್ ಪೇಪರ್ ನಲ್ಲಿ ಕೂಡ ಅಂತಷ್ಟು ಅಂಕಗಳನ್ನು ಪಡೆಯಲೇಬೇಕು ಎನ್ನುವ ನಿಯಮ ಇತ್ತು. ಇವಾಗ ಆ ನಿಯಮದಿಂದ ನಿಮಗೆ ಸಡಿಲಿಕೆ ಮಾಡಿದ್ದಾರೆ. 2 ಪತ್ರಿಕೆಯ ಒಟ್ಟು ಅಂಕಗಳನ್ನು ಕೂಡಿ ನಿಮ್ಮ ಕೊನೆಯ ಫೈನಲ್ ರಿಸಲ್ಟ್ ಅಥವಾ ಕೊನೆಯ ಸೆಲೆಕ್ಷನ್ ರಿಸಲ್ಟ್ ಅವರು ಮೈಸೂರು ಯೂನಿವರ್ಸಿಟಿದವರು ಡಿಸ್ಪ್ಲೇ ಮಾಡ್ತಾರೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇವಾಗ ನಾವು ಹಿಂದಿ ವಿಷಯದ ಪಠ್ಯಕ್ರಮದ ಬಗ್ಗೆ ನೋಡೋಣ. ಹಿಂದಿ ವಿಷಯದ ಸಬ್ಜೆಕ್ಟ್ ಕೋಡ್ 099 ಆಗಿದೆ. ಈ ಹಿಂದಿ ವಿಷಯದ ಸಂಬಂಧಪಟ್ಟ ಹಾಗೆ ನಾನು ಇಡೀ ಸಿಲೆಬಸ್ ಅನ್ನು ನೋಡಿದಾಗ ಮುಖ್ಯವಾಗಿರ್ತಕ್ಕಂಥ 11 ಅಧ್ಯಾಯಗಳು ನಮ್ಮ ಕಣ್ಣಿಗೆ ಬೀಳ್ತವೆ. 11 ಅಧ್ಯಾಯಗಳು ಇವೆ. ಆದ್ರೆ ಉಪ ಅಧ್ಯಾಯಗಳು, ಅದರ ಸಿಲೆಬಸ್ ಸಂಪೂರ್ಣವಾಗಿ ನೀವು ವೆಬ್ಸೈಟ್ ನಲ್ಲಿ ಹೋಗಿ ನೇರವಾಗಿ ಡೌನ್ಲೋಡ್ ಮಾಡ್ಕೋಬಹುದು. ನಾನು ಕೇವಲ ಅಧ್ಯಾಯಗಳನ್ನು ಮಾತ್ರ ಇಲ್ಲಿ ಈ ಸ್ಲೈಡ್ ನಲ್ಲಿ ಇದಕ್ಕೆ ಉಲ್ಲೇಖವನ್ನು ಮಾಡಿದ್ದೇನೆ. ಮೊದಲನೇ ಅಧ್ಯಾಯ ಹಿಂದಿ ಭಾಷಾ और उसका विकास. ಇಲ್ಲಿ हिंदी भाषा और उसका जो यहाँ पर सिलेबस है मैं आपको बताऊं, हिंदी भाषा की उत्पत्ति कैसे हुआ और उसके साथ साथ उसका विकास के क्रम किस तरह से रहा। हिंदी भाषा की संपूर्ण जानकारी आपको इस इकाई में आपको दिखाई पड़ेगी। तो इस कारण आपको हिंदी भाषा उसके बारे में आपको सविस्तार से अध्ययन करना पड़ेगा। तो मुझे लगता है कि हिंदी भाषा और उसका विकास इस इकाई के लिए आपको भोलानाथ तिवारी की किताब जरूर पढ़नी होगी। उन्होंने हिंदी भाषा की उत्पत्ति और विकास के बारे में बहुत अच्छी तरह से उन्होंने किताब लिखी है। तो आपको मेरा कहना है कि भोलानाथ तिवारी का किताब आपको तो कैसेट परीक्षा के लिए, इस इकाई के लिए तो जरूर पढ़ना ही चाहिए। नेक्स्ट दूसरा इकाई है हिंदी साहित्य का इतिहास। हिंदी साहित्य का इतिहास, इसके लिए मैं अगर आपको कहूँ तो डॉक्टर नगेंद्र के द्वारा लिखी हुआ किताब बहुत अच्छा है। यह हिंदी साहित्य के इतिहास के लिए पूरी तरह से हिंदी साहित्य का इतिहास अब तक, यानी जो सिलेबस में बताया गया है 2000 ईस्वी तक जो भी कहानियां हो, नाटक हो, जब तक या अब तक जो भी अपडेट है तब तक आपको अपडेट रहना ही चाहिए। उसके बारे में आपको हिंदी साहित्य का इतिहास के बारे में जानकारी हासिल करना चाहिए। यह बहुत
लॉन्ग यानी बहुत बड़ा किताब है, बहुत इसका जो सिलेबस है बहुत विस्तार है। इसी कारण आपको हिंदी साहित्य के इतिहास को बहुत गहराई से आपको पढ़ना चाहिए। और नेक्स्ट इकाई है हिंदी साहित्य की गद्य विधा है। गद्य विधा में बहुत सारे पाठ आते हैं, उपन्यास आते हैं, नाटक आते हैं, कहानी आते हैं, निबंध आते हैं। तो आपको एक एक तौर पर उसकी बहुत सविस्तार से गहराई से आपको अध्ययन करना चाहिए। साहित्य शास्त्र की यहाँ पर बात करते हैं, सब साहित्य शास्त्र आता है तो इसमें दो भाग होते हैं, भारतीय साहित्य शास्त्र और पाश्चात्य साहित्य शास्त्र। आपको दोनों साहित्य शास्त्र को बहुत गहराई से यहाँ पर अध्ययन करना चाहिए। वैचारिक पृष्ठभूमि, इस इकाई के बारे में भी आपको प्रश्न पूछे जाएंगे। हिंदी कविता, हिंदी के उपन्यास, हिंदी कहानी, हिंदी नाटक, हिंदी निबंध और साथ साथ आत्मकथा हो, जीवनी हो तथा अन्य गद्य विधाएं जो भी हो, आपको हिंदी साहित्य के बारे में जो आपको मैंने इकाई बताया है उसके बारे में आपको अध्ययन करना चाहिए। अगर आपको पूरी तरह से पूर्ण प्रमाणित पूरा अगर सिलेबस अगर चाहिए आपको, तो आप यूनिवर्सिटी के वेबसाइट में जाकर सिलेबस डाउनलोड कर सकते हैं। आपको पूरी तरह से यानी विस्तार में सिलेबस उपलब्ध हो जाएगा। तो मित्रों, अगर आप हिंदी विषय के बारे में अगर कैसेट क्लियर करना चाहते हैं तो आपको इस सभी इकाई को बहुत गहराई से अध्ययन करना चाहिए। तो मैं आपसे यही कहता हूँ, तो मैंने अभी जो 11 इकाई आपको कैसेट परीक्षा के लिए बताया, तो हिंदी विषय का प्रश्न पत्रिका के स्वरूप कैसा रहेगा, किस तरह से आपको प्रश्न पूछे जाएंगे, मैं आपको सिलसिलेवार तरीके से बताने की कोशिश करूंगा। प्रश्न पत्रिका के स्वरूप मैंने यहाँ पर बताया है। हिंदी विषय में आपको 100 अंक पूछे जाएंगे, उसके लिए 200 अंक निर्धारित किया गया है। प्रश्न संख्या 1 से लेकर जो 50 तक के जो प्रश्न होंगे आपके यानी क्वेश्चन पेपर प्रश्न पत्रिका में जो प्रश्न होंगे 1 से लेकर 50 तक के प्रश्न, वह प्रश्न सीधे होंगे। यानी इसका अर्थ है कि आपको मल्टीपल चॉइस क्वेश्चन होगा। हिंदी साहित्य मैंने जो भी इकाई आपको उपयुक्त बताया 11 इकाई के बारे में, यह प्रश्न आपको यानी बहुविकल्पीय प्रश्न तो होंगे, लेकिन प्रश्न पत्रिका का स्वरूप जो होगा वह सीधा प्रश्न पूछा जाएगा। एक उदाहरण के तौर पर हम देखेंगे तो 1 से लेकर 50 तक के प्रश्न किस तरह से रहेंगे। आपको प्रश्न एग्जाम्पल के तौर पर देखिए, आपको प्रश्न पूछा जाएगा संत काव्य के प्रसिद्ध कवि कौन है। तो उनमें 4 ऑप्शंस दिए जाएंगे, एक होगा कबीरदास, दूसरा होगा जयसिंह, तीसरा होगा तुलसीदास, चौथा होगा सूरदास। तो मैंने कहा कि जो 1 से 50 लेकर जो आपको प्रश्न पूछे जाएंगे वह सीधे प्रश्न पूछे जाएंगे आपको। तो इसका मतलब कि आपको गहराई से तो अध्ययन करना ही चाहिए। और प्रश्न की पत्रिका आपको 1 से लेकर 50 तक प्रश्न पत्रिका यानी बहुविकल्पीय प्रश्न, सभी तो बहुविकल्पीय 100 के 100 प्रश्न और जनरल पेपर के भी 50 प्रश्न, सब सभी बहुविकल्पीय प्रश्न होंगे, सभी मल्टीपल चॉइस प्रश्न होंगे। लेकिन मैं जो यहाँ पर बात कर रहा हूँ 1 से लेकर 50 तक जो प्रश्न होंगे वह हिंदी साहित्य के यानी 11 इकाई मैंने जो बताया उसके बारे में सीधे पूछे जाएंगे। प्रश्न संख्या 51 से लेकर यानी 65 तक यानी 65 तक यह जो प्रश्न पूछे जाएंगे आपके प्रश्न पत्रिका में, यह प्रश्न हल करना थोड़ा मुश्किल है। 51 से लेकर 65 तक यह जो 15 प्रश्न होते हैं 51 से लेकर 65 तक, यह प्रश्न पत्र आपको प्रश्न पत्रिका में यह प्रश्न किस तरह से पूछे जाएंगे, अनुक्रम के आधार पर प्रश्न पूछे जाएंगे, काल क्रम के आधार पर आपको प्रश्न पूछे जाएंगे। तो इसका मतलब जब मैंने उपयुक्त 11 इकाई बताया, 11 इकाई में जो भी कवि आते हैं उस कवियों के जन्म तिथि आपको यानी नोट कर लेना चाहिए, जन्म तिथि आपको ज्ञात रहना चाहिए। और साथ साथ जन्म तिथि ही नहीं, उनके द्वारा लिखे हुए प्रसिद्ध ग्रंथों के रचना काल भी आपको मालूम होना चाहिए। साथ साथ आधुनिक काल को यहाँ पर ज्यादा से ज्यादा इस भाग में यानी इस 15 क्वेश्चन में आधुनिक काल के ऊपर ज्यादा फोकस दिया जाएगा। आधुनिक काल के जो भी कवि है उन कवियों के उनके कवियों के द्वारा लिखे हुए साहित्यिक रचना को आपको प्रकाशन के आधार पर क्रमानुसार जोड़ना है। तो ये जो प्रश्न है मुझे लगता है कि बहुत कठिन प्रश्न होंगे। यानी जो भी आदिकाल से लेकर रीतिकाल तक जो भी प्रश्न पूछे जाएंगे, यानी मैं प्रश्न पत्रिका 51 से लेकर 65 की बात कर रहा हूँ।
आदिकाल, भक्ति काल, रीति काल के बारे में जो प्रश्न पूछे जाएंगे, ये तीनों कालों में प्रश्न आसान होंगे। किसी कवियों के जन्म तिथियों के अनुक्रम के साथ जोड़ने के लिए पूछा जाएगा तो आप आराम से जोड़ेंगे कि पहले कबीरदास आया, उसके बाद सूरदास आया, उसके बाद चिंतामणि। तो जो आधुनिक काल के बारे में इस काल में जो प्रश्न पूछे जाएंगे, किसी कहानियों के आपको प्रकाशन के आधार पर यानी क्रम अनुसार जोड़ना चाहिए, बहुत डिफिकल्ट होगा। यानी किसी निबंध पूछे जाएंगे, 4 निबंध पूछे जाएंगे आधुनिक काल में, यह चारों निबंध को आपको उनके लिखे हुए काल के अनुसार जोड़ना है। किसी उपन्यास पूछे जाएंगे आधुनिक काल के, उनके प्रकाशन काल के आधार पर सही क्रम में जोड़ना है। तो मुझे लगता है कि इस प्रश्न को आपको, इस 15 प्रश्न के ऊपर आपको जरूर, यानी जब आप पढ़ते हैं इस विषय को लेकर, जब पढ़ते हैं आप, जब पढ़ने वाले विद्यार्थी को मैं यहाँ पर कहना चाहता हूँ, जब भी आप किताब खोलते हैं कैसेट परीक्षा के लिए, जब आप पढ़ने के लिए तैयारी कर रहे हैं, तो आपको इस 15 प्रश्न के बारे में भी आपने दिमाग में रहते हुए पढ़ना चाहिए कि कवियों के जन्म तिथि आपको लिखना चाहिए, और उनके आधुनिक काल की अगर बात करें तो उन कवियों के रचना, जो भी रचनाएं हैं, उन रचना काल को आपको लिखना चाहिए, प्रकाशन वर्ष भी आपको लिखना चाहिए, आधुनिक काल के कवियों के जन्म तिथि को भी आपको लिखना है। तो ऐसे बहुत सारे यानी काल क्रम के अनुसार जोड़ने के लिए जो आपको प्रश्न पूछा जाएगा, बहुत टफ यानी बहुत कठिन होंगे। तो आपको यह सब कुछ कठिन नहीं है, जो भी आप लिखते हैं उसको याद करना चाहिए। अगर आप क्रमानुसार जब आप इस प्रश्नों को जब आप हल करेंगे, तो मुझे लगता है कि यह भी कोई इतना मुश्किल नहीं है। आप सिर्फ अपने को याद करना चाहिए, आधुनिक काल को आप ज्यादा फोकस करना चाहिए। आधुनिक काल के बारे में ज्यादा से ज्यादा प्रश्न यहाँ पर पूछे जाएंगे। काल क्रम को सही काल में जोड़ना, आधुनिक काल को अगर आप अच्छी तरह से अगर पढ़ लेते हैं तो डेफिनेटली आपको 15 में से 10-12 अंक तो यानी हासिल ही करेंगे, आपको आसान हो जाएगा। अब हम बात करते हैं प्रश्न संख्या 65 से लेकर 80 तक, 65 से लेकर 80 तक। यह जो प्रश्न 15 प्रश्न पूछे जाएंगे, मुझे लगता है कि पूरे प्रश्न पत्रिका में हिंदी के 100 के 100 प्रश्न पत्रिका में सबसे अगर सरल अगर प्रश्न अगर कौन सा भी है तो 65 से लेकर 80 तक जो प्रश्न पूछे जाएंगे बहुत सरल प्रश्न है। मैं सरल प्रश्न इसलिए कह रहा हूँ, जो पढ़ने वाले स्टूडेंट है 100 के 100 प्रश्न तो उनको सरल ही लगेंगे, जो नहीं पढ़ने वाले स्टूडेंट है 100 के 100 प्रश्न तो उनको कठिन ही लगेंगे। मैं यहाँ पर इसलिए कह रहा हूँ, आपको सुमेलित करने के लिए कहा जाएगा, इसका मतलब आपको जोड़कर लिखना है, सुमेलन करना है आपको। देखिए यहाँ पर मैं इसलिए मैंने आपको सरल प्रश्न कहा, ये 15 प्रश्न जो है आपको जोड़कर लिखने के लिए यानी सुमेलित करने के लिए कहा जाएगा। अगर आपको किसी एक या दो कवियों की उनके रचना, जो भी रचनाकार है यानी उस कवियों के लिखे हुए जो भी कृतियां हैं, जो भी काव्य है, अगर आप दो के बारे में मालूम है, अगर दो आपको मालूम भी नहीं है तो आप अंदाजा लगा सकते हैं। तो इसलिए मैंने आसान कहा, किसी दो साहित्यकार और उनके लिखे हुए साहित्य रचना के बारे में जोड़ने के लिए आपको कहा जाएगा। तो अगर आपको दो मालूम है, अगर दो मालूम भी नहीं है तो आप जरूर अंदाजा लगा सकते हैं। अगर चारों के चार अगर आपको मालूम ही नहीं है तो आपके लिए तो वो यानी मुश्किल ही होगा, आपके लिए तो वो कठिन ही होगा। तो सुमेलित करना है, जो सुमेलन करने के लिए जो आपको कहा जाएगा, किसी एक कवि के बारे में या किसी दो कवि के बारे में अगर आपको मालूम है तो भी आपका काम चल जाएगा, यानी इस प्रश्न को आप जरूर हल करेंगे। इसीलिए मैंने कहा कि यह प्रश्न पत्र जो 15 प्रश्न है बहुत सरल प्रश्न है मेरे नजर में, क्योंकि मैंने जब इस परीक्षा को जब कंडक्ट किया था, मैंने यह जो 15 क्वेश्चंस है मैंने कभी भी एक भी नहीं मैंने मिस किया। इसी कारण मैं मेरे अनुभव के आधार पर मैं यह कह रहा हूँ। हम अब आगे बढ़ते हैं, प्रश्न संख्या 81 से लेकर 95 तक। ये जो प्रश्न है स्थापना और तर्क पर पूछे जाएंगे। मुझे लगता है कि यह प्रश्न भी थोड़ा कठिन है। तो ये जो 15 प्रश्न है, आपको किस यानी स्थापना में एक वाक्य दिया जाएगा और उस वाक्य के आधार पर एक तर्क दिया जाएगा आपको। तो आपको पूछा जाएगा उपयुक्त जो वाक्य है वह सही है या गलत है, या उपयुक्त दोनों वाक्य सही है कौन सा है, उसमें गलत कौन सा है, या दोनों सही है या दोनों गलत है। ये जो 15 प्रश्न है, मुझे लगता है कि ज्यादा से ज्यादा गलतियां यहाँ पर होती है।
तो आपको उपयुक्त जो स्थापना में जो प्रश्न पूछे जाएंगे, स्थापना में जो भी वाक्य दिए जाएंगे, उसे आपको मन लगाकर ध्यान से पढ़ना चाहिए। और तर्क में जो पूछा जाएगा कि उपयुक्त वाक्य सही है या गलत है, और तो उसके आधार पर आपको एक तर्क दिया जाएगा। तो आपको ऑप्शंस में यह दिया जाएगा कि दोनों सही है या दोनों गलत है, दोनों में से सही कौन सा है, गलत कौन सा है, तो आपको चुनना है। तो ये भी यही है कि स्थापना में जो आपको कोटेशन दिया जाएगा वह आपको ध्यान से पढ़ना है, तर्क में जो तर्क दिया जाएगा वह भी आपको ध्यान से पढ़ना है। उसी के आधार पर आप सही कौन सा है या गलत कौन सा है आप जरूर चयन कर सकते हैं। अब हम आगे बढ़ते हैं प्रश्न संख्या 96 से लेकर 100 तक। मुझे लगता है कि यह भी 5 अंक आपके लिए बहुत आसान प्रश्न पूछे जाएंगे। मैंने आसान इसलिए कहा, आपको एक गद्यांश दिया जाएगा, एक अवतरण दिया जाएगा, यानी एक गद्य दिया जाएगा, उसके आधार पर आपको 5 प्रश्न पूछना है, 5 पूछा जाएगा। तो आपको गद्य क्या होगा वहां पर, यानी क्वेश्चन पेपर में होगा, प्रश्न पत्रिका में वह गद्यांश होगा। उस गद्यांश को पढ़ने के बाद आपको नीचे प्रश्न पूछे जाएंगे कि उपयुक्त गद्य में से जो भी प्रश्न नीचे पूछे जाएंगे, आपको उस प्रश्न के उत्तर उस गद्यांश में ही ढूंढना है। आपको कोई किताब ढूंढने की या उसे आपको कहीं कंफ्यूज होने की जरूरत नहीं है। तो आपको जो भी नीचे प्रश्न पूछे जाएंगे उसका उत्तर उस गद्यांश में छिपा हुआ है। तो आपको गद्यांश को पूरी तरह से ध्यान से अगर पढ़ेंगे तो मुझे लगता है कि यह 5 प्रश्न भी आपको बहुत आसान हो जाएगा। इसी कारण कुल आपको 100 प्रश्न पूछे जाएंगे, जिसके लिए 200 अंक निर्धारित किया गया है। तो मित्रों, मैंने हिंदी विषय के बारे में और जनरल पेपर के बारे में यहाँ पर आपको जानकारी दिया। मैं आपको बता दूं कि अभी कैसेट 2020 का अभी एग्जाम हुआ है, रिजल्ट आने वाला है। तो आपको कैसेट के बारे में पूरी तरह से तैयारी करना है। कैसेट बहुत, मुझे अभी आपको बताया, हिंदी विषय के छात्र बहुत आसानी से इस परीक्षा में आप पास हो जाएंगे। बहुत सारे स्टूडेंट मुझे यह भी पूछते हैं, सर ನಾವು ಇನ್ನು PG ನೇ ಮುಗ್ದಿಲ್ಲ, ನಾವು ಏನಾದರೂ ಕೆಸೆಟ್ ಪರೀಕ್ಷೆ ಬರಿಬಹುದಾ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ ನಿಮಗೆ, PG ಸ್ನಾತಕೋತ್ತರ ಓದ್ತಕ್ಕಂಥ ವಿದ್ಯಾರ್ಥಿಗಳು PG ಸೆಕೆಂಡ್ ಇಯರ್ ನಲ್ಲಿ ಓದ್ತಾ ಇದ್ರೂ ಕೂಡ ಈ ಪರೀಕ್ಷೆಯನ್ನು ಬರೆಯಬಹುದು। ಯಾಕಂದ್ರೆ ನಿಮಗೆ ಪರೀಕ್ಷೆ ಪಾಸ್ ಆದ್ಮೇಲೆ 2 ವರ್ಷ ನಿಮಗೆ ಸಮಯ ಕೊಡ್ತಾರೆ। ಆ 2 ವರ್ಷ ನೀವು ಕೆಸೆಟ್ ಕ್ಲಿಯರ್ ಮಾಡಿದರೂ ಕೂಡ ನೀವು 2 ವರ್ಷದಲ್ಲಿ PG ಮುಗಿಸ್ಕೊಂಡು ನೀವು ಮಾರ್ಕ್ಸ್ ಕಾರ್ಡ್, ನಿಮ್ಮ ಅಂಕಪಟ್ಟಿಯನ್ನು ನೀವು ಯೂನಿವರ್ಸಿಟಿಗೆ ನೀವು ಕಳಿಸ್ಬಿಟ್ರೆ ನಿಮಗೆ ಆವಾಗ ನಿಮಗೆ ಈ ಕೆಸೆಟ್ ಪರೀಕ್ಷೆ ಪಾಸ್ ಆಗಿರ್ತಕ್ಕಂತಹ ಪ್ರಮಾಣ ಪತ್ರವನ್ನು ಕೊಡ್ತಾರೆ। PG ಓದ್ತಕ್ಕಂಥ ವಿದ್ಯಾರ್ಥಿಗಳು, ಫಸ್ಟ್ ಇಯರ್ ನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಸೆಕೆಂಡ್ ನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ನೀವು ಕೂಡ ಪರೀಕ್ಷೆಯನ್ನು ಬರೀಬಹುದು, ಪಾಸ್ ಆಗಬಹುದು। ಆದ್ರೆ ನೀವು ಪರೀಕ್ಷೆ ಅಪ್ಲಿಕೇಶನ್ ಹಾಕ್ತಕ್ಕಂಥ ಸಂದರ್ಭದಲ್ಲಿ ನೀವು ಅಪೇರಿಯಂಗ್ ಅಂತ ಕೂಡ ಹಾಕಬೇಕು, ಆವಾಗ ಮಾತ್ರ ನೀವು ಪರೀಕ್ಷೆಯನ್ನು ಬರಲಿಕ್ಕೆ ಎಲಿಜಿಬಲ್ ಆಗ್ತೀರಿ। ನಿಮಗೆ ಪಡೆದಿರ್ತಕ್ಕಂಥ ಅಂಕಗಳನ್ನು ಕೇಳ್ತಾರೆ, ನೀವು ಅಪೇರಿಯಂಗ್ ಅಂತ ಹಾಕ್ಬಿಟ್ರೆ ಅವು ನೀವು ಪಡೆದಿರ್ತಕ್ಕಂಥ ಅಂಕಗಳು ಕೇಳುವುದೇ ಇಲ್ಲ। ಆ ಕಾರಣಕ್ಕಾಗಿ PG ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಈ ಪರೀಕ್ಷೆಯನ್ನು ಕೂಡ ಬರೆಯಬಹುದು। ಬರೆದ ಮೇಲೆ ನೀವೇನಾದ್ರೂ ರಿಸಲ್ಟ್ ನಿಮ್ಗೆ ಕ್ಲಿಯರ್ ಆಯ್ತು ಅಂತಂದ್ರೆ ನಿಮ್ಗೆ 2 ವರ್ಷ ನಿಮಗೆ ಸಮಯ ಕೊಡ್ತಾರೆ। 2 ವರ್ಷದ ಸಮಯದಲ್ಲಿ ನೀವು ಏನಾದ್ರೂ ಕೆಸೆಟ್ ಕ್ಲಿಯರ್ ಆಯ್ತು ಅಂತಂದ್ರೆ ಈ ಕಡೆ PGನೂ ಕೂಡ ಮುಗೀತು ಅಂತಂದ್ರೆ PG ಮುಗಿದ ತಕ್ಷಣ ನಿಮ್ಮ PG ಪಡೆದಿರ್ತಕ್ಕಂಥ ಅಂಕಪಟ್ಟಿಗಳು ನೀವು ಯೂನಿವರ್ಸಿಟಿ ಕಳಿಸ್ಬಿಟ್ರೆ ನಿಮಗೆ ಕೆಸೆಟ್ ಪರೀಕ್ಷೆ ಪಾಸ್ ಆಗಿರ್ತಕ್ಕಂಥ ಪ್ರಮಾಣ ಪತ್ರಗಳು ಅವರು ಕೊಡ್ತಾರೆ। ಓಕೆ ವಿದ್ಯಾರ್ಥಿಗಳೇ, ನಿಮಗೆ ಇನ್ನು ಕೆಲವು ಡೌಟ್ಗಳು ಇರಬಹುದು ಅಂತ ಅನ್ಕೊಂಡಿದ್ದೇನೆ, ಅದಕ್ಕಾಗಿ ನನ್ನ ಪರ್ಸನಲ್ ನಂಬರ್ ಕೂಡ ನೀವು ತಗೊಳ್ಳಿ, ನನಗೆ ಮಾತಾಡಿ। ನನ್ನ ಪರ್ಸನಲ್ ನಂಬರ್ ಈ ರೀತಿಯಾಗಿದೆ 9902396416। ಎಲ್ಲರಿಗೂ ಕೂಡ ಧನ್ಯವಾದಗಳು, ನಮಸ್ಕಾರ।